ಹಲೋ ಅಮ್ಮ. ಹಾಂ, ಇವಾಗ ಬಂದೆ ಹಾಸ್ಟೆಲ್ಗೆ. ರೂಮಿಗೆ ಹೋಗಿ ಹಚ್ತೀನಿರು. ರೂಮ್ ನಂಬರ್ 2. ರೂಮ್ ನಂಬರ್ 2. ಹಾಂ, ಇದೆ. ಯಾರು ನೀನು? ಯಾರು? ಇಲ್ಲಿಗೇನಕ್ಕೆ ಬಂದಿದ್ಯಾ? ನಾನು ನಿನ್ನ ಹೊಸ ರೂಮೇಟ್ ಅಣ್ಣ. ನಿನ್ನ ಥರ ತುಂಬ ಜನ ಬಂದೋಗಿದ್ದಾರೆ ಇಲ್ಲಿ. ಇದನ್ನೇ ನಿಮ್ಮ ಮನೆ ಅಂದ್ಕೊಂಡ್ಬಿಡ್ಬೇಡ. ಇಲ್ಲಿರೋರಿಗೆ ಕೆಲವೊಂದು ರೂಲ್ಸ್ ಇದೆ, ಎಲ್ಲ ಫಾಲೋ ಮಾಡಬೇಕು. ಆಯ್ತಣ್ಣ, ಆಯಿತು. ಬೆಳಿಗ್ಗೆ ನನಗಿಂತ ಬೇಗ ಎದ್ದು ಮೆಸ್ಸಿಂದ ತಿಂಡಿ ತಂದು ಅಲ್ಲಿಡಬೇಕು. ಅವಾಗವಾಗ ಸಣ್ಣ ಪುಟ್ಟ ಕೆಲಸ ಹೇಳ್ತಿರ್ತೀನಿ, ನಿಂದೇನೇ ಕೆಲಸ ಇದ್ದರೂ ಬಿಟ್ಟು ನನ್ನ ಕೆಲಸನ ಮಾಡಬೇಕು. ಅರ್ಥ ಆಯ್ತಾ? ಹಾಂ, ಮತ್ತೆ ಈ ಪ್ರಾಬ್ಲಮ್ಸ್ನ ವಾರ್ಡನ್ಗೆ ಅವ್ರಿಗೆ ಹೋಗಿ ಹೇಳಿದ್ರೆ ಕಾಲೇಜಲ್ಲಿ ಬೆಜ್ಜಾನ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಣ್ಣ, ಎಲ್ಲ ಫಾಲೋ ಮಾಡ್ತೀನಿ. ಬಾಟಲ್ ತುಂಬಿಸ್ಕೊಂಬ ಹೋಗೋ. ಈ ಬಟ್ಟೆನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬರ್ಬೇಕು. ಬಾಟಲ್ ತುಂಬಿಸ್ಕೊಂಬ ಹೋಗೋ. ಕೂತ್ಬಿಟ್ಟ ಮತ್ತೆ. ಇವತ್ತು ನಾನು ರೂಮಿಗೆ ಬರಲ್ಲ, ಸರಿಯಾಗಿ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋ. ಈ ಟೈಮಲ್ಲಿ ಎಲ್ಲಿ ಹೋಗ್ತಿದ್ದೆ ಅಣ್ಣ? ಹಾಂ, ಆರ್ಡ್ರ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ? ಸುಮ್ಮನೆ ಬಿದ್ಕೊಳ್ಳೋ. ಫೈರ್ ಕ್ಯಾಂಪ್ ಎಲ್ಲ ರೆಡಿ ಇದೆ ತಾನೇ? ಹಾಂ. ಎಣ್ಣೆ ಎಲ್ಲಿದೆ ಮಚ್ಚ? ಅಯ್ಯೋ ಛೇ, ಎಲ್ಲ ಬ್ಯಾಗಲ್ಲಿ ತುಂಬಿಸಿ ಅಲ್ಲೇ ಮರ್ತು ಬಂದ್ಬಿಟ್ಟೆ ಮಚ್ಚ. ಒಂದು ಕೆಲಸ ಮಾಡೋಣ, ನನ್ನ ರೂಮೇಟಿಗೆ ಕರೆಸ್ತೀನಿ ಇರು. ಹಲೋ ನನ್ನ ಟೇಬಲ್ ಮೇಲೆ ಬ್ಯಾಗ್ ಇದೆ, ತೊಗೊಂಡು ಹೊರಗಡೆ ಬಾಚೂರು. ಏಯ್, ತೊಗೊಂಡು ಬಾರೋ. ಮಚ್ಚ, ಈ ಕೀ ತಗೋ, ಅವ್ನ ಬ್ಯಾಗ್ ತೊಗೊಂಡು ಹಾಸ್ಟೆಲ್ ಹೊರಗಡೆ ಬರ್ತಾನೆ, ಅವನ್ನ ಕರ್ಕೊಂಡು ಬಂದ್ಬಿಡು. ಓಕೆ, ಡನ್ ಮಚ್ಚ. ಅವ್ನು ತೊಗೊಂಬರೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ, ಬನ್ನಿ ಬಾ. ಏನು ಹೊಸ ಹುಡುಗಿ ಸಿಕ್ಕಿದಾಳಂತೆ? ಹೌದಾ ಮಚ್ಚ? ಯಾರಿಲ್ಲ ಬಿಡು, ನಮಗೆಲ್ಲ ಯಾರು ಬಿಡ್ತಾರೆ?
ಹಿಂಗೆ ಹೇಳಿದವ್ರೆ ಮೊದಲು ಆರಿಸೋದು. ಹಾಯ್, ಏನು ಮಚ್ಚ ಮಾಲೆಲ್ಲ ಸೆಟ್ ತಾನೆ? ಸೆಟ್ ಮಚ್ಚ. ಏಯ್, ಎಲ್ಲ ನಮ್ಮದೇ ಜಾಗ. ಕೂತ್ಕೋ, ಕೆಳಗೆ ಕೂತ್ಕೋ. ತೆಗಿರೋ ಬಾಟಲ್ ತೆಗಿರೋ. ಬೇಗ ತೆಗ್ದಿಡೋಣ ಬಾ ಮಚ್ಚ. ನಮ್ಮ ಸುನಿ ಫುಲ್ ಅರ್ಜೆಂಟ್ ಅಲ್ಲವನೇ. ನೀನೇನೇ ಹೇಳು ಮಚ್ಚ, ಈ ಥರ ಫೈರ್ ಕ್ಯಾಂಪ್ ಹಾಕ್ಕೊಂಡು ಕುಡಿಯೋದ್ರಲ್ಲಿರೋ ಕಿಕ್ಕು 5 ಸ್ಟಾರ್ ಬಾರ್ಗೋದ್ರೂ ಸಿಗಲ್ಲ. Cheers! ಎಲ್ಲೋ ಇತ್ತು. ಏಯ್, ಬಾಟಲ್ ತುಂಬ್ಕೊಂಬ ಹೋಗ. ನೀನೇನೇ ಹೇಳು ಮಚ್ಚ, ಒಳ್ಳೆ ಬಕ್ರನೇ ಹಿಡ್ದಿದ್ಯಾ. ಅಲ್ಲ, ದೇಶ ಆಳೋ ಮೋದಿಗಿಂತ ಹೆಚ್ಚಿಗೆನೇ ಕೆಲಸ ಮಾಡ್ತಾನೆ. ಬಂತು. ಶಬಾಷ್ ಬೇಡೆ, ಶಬಾಷ್. ಇರು ಮಚ್ಚ, ಯಾರೋ ಕರೀತಿದಾರೆ ಅನ್ಸುತ್ತೆ. ನಾನು ಹೋಗಿ ಬರ್ತೀನಿ. ಇಷ್ಟೊತ್ತಿನಲ್ಲಿ ಯಾರೋ ಕರೀತಾರೆ. ಬಾ ಮಚ್ಚ, ಟೆನ್ಷನ್ ತಗೋಬೇಡ. ನೇಚರ್ ಕಾಲ್. ಅದು ನೇಚರ್ ಕಾಲ್. ಎಣ್ಣೆ ಬೇಕು ಅಣ್ಣ, ಖಾಲಿ ಆಯ್ತು ಚಿನ್ನ, ಇನ್ನೊಂದು ಬಾಟಲ್ ಅಣ್ಣ, ನೀನೇ ಕುಡ್ಕೊರಣ್ಣ. ಎಲ್ಲೇ ಬಿಡೋಣ. ಮಚ್ಚ ಏನಾಯ್ತು? ಹೋಗ ಆ ಕಡೆ. ದೆವ್ವ ಕಂಡ್ರು, ಗೊಂಬೆ ಕಾಣಿಸ್ತು ಕಣೋ. ಗೊಂಬೆ ಎತ್ತು ಅಲ್ಲಿ. ಬನ್ರು. ಬೇಗ ಬನ್ರು. ಇಲ್ಲೇ ಕಣೋ ಮಚ್ಚ, ಇಲ್ಲೇ ಕಣೋ. ದೆವ್ವ ನೋಡಿದೆ ಕಣೋ, ಗೊಂಬೆ ಕಣೋ. ದೆವ್ವ ಥರ ಇತ್ತು ಕಣೋ. ಲೋ, ಏನೋ ಕಾಣಿಸ್ತಾನೆ ಇಲ್ಲ. ಏನಿಲ್ಲ, ಬಾರೋ ಅಲ್ಲಿ. ನಿಜವಾಗ್ಲೂ ನೋಡಿದೆ ಮಚ್ಚ, ಇಲ್ಲೇ ಇತ್ತು ಮಚ್ಚ. ನಿಜ, ಕುಡ್ದಿದ್ದ ನಶೆ ಎಲ್ಲ ಹಿಡಿದಿತ್ತು ಮಚ್ಚ. ಏನಾಯ್ತಣ್ಣ? ದೆವ್ವ ಕಣೋ, ಗೊಂಬೆ ಇತ್ತಲ್ಲಿ. ವಿಚಿತ್ರ ಶಬ್ದ ಮಚ್ಚ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆ ಕಡೆ ಈ ಕಡೆ, ವಿಚಿತ್ರ ಶಬ್ದ ಆಗ್ತಿದೆ. ನೀವೆಲ್ಲ ಕುಡ್ದಿದ್ದೀರಾ, ನಂಬ್ತೀರಾ ಇಲ್ವಾ ಅಂತ ಹೇಳಲಿಲ್ಲ ಅಷ್ಟೆ. ಹೌದಾ ಮಚ್ಚ, ನಿಜನಾ? ಅದೆಲ್ಲ ಏನೂ ಇರಲ್ಲ ಬಿಡು ಮಚ್ಚ, ಸುಮ್ಮನೆ ಭ್ರಮೆ ಅಷ್ಟೇ. ನಮ್ಮೂರಲ್ಲೊಬ್ಬರು ಸ್ವಾಮೀಜಿ ಹೇಳ್ತಿದ್ರು, ನೆಗೆಟಿವ್ ವೈಬ್ಸ್ ಏನಾದರೂ ಇದ್ದರೆ ನಿಂಬೆಹಣ್ಣು ಕಟ್ ಮಾಡಿ ನೋಡಿ ಅಂತ. ಇಲ್ಲೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ವಿಚಿತ್ರವಾಗಿರುತ್ತಂತೆ, ಇಲ್ಲಾಂದರೆ ನಾರ್ಮಲ್ ಆಗಿರುತ್ತಂತೆ. ಹೌದಾ? ಹಾಗಿದ್ರೆ ನನ್ನ ಬ್ಯಾಗಲ್ಲಿ ನಿಂಬೆಹಣ್ಣಿದೆ, ಕಟ್ ಮಾಡಿ ನೋಡ್ಬಿಡೋಣ. ಇದೆಲ್ಲ ಏನು ನಂಬ್ತಿರೋ? ಒಂದು ಪೆಗ್ಗಿದೆ, ಹಾಕೊಂಡು ಮಲ್ಕೊಂಬೇಡ. ನಂಗೆ ಬೇಡ ಮಚ್ಚ. ಅಯ್ಯೋ ಕೊಡು ಮಚ್ಚ ಇಲ್ಲಿ.
ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಡೀತು. ಎಲ್ಲ ಬಕ್ರ ಆಗೋದ್ರು. ಈಗಲೇ ಹೋಗಿ ಬೊಂಬೆ ತೆಗೆದಿಡುವ, ಬೆಳಗ್ಗೆ ಯಾರಾದ್ರೂ ಹಾಂ, ಇದನ್ಯಾರು ಮಾಡಿದ್ದು? ಈ ವಿಚಿತ್ರ ಪ್ರಕೃತಿಯ ಆಟ ಯಾರಿಗೂ ತಿಳಿದಿಲ್ಲ. ಪ್ರಕೃತಿಯಲ್ಲಿ ಪ್ರಥಮ ಯಾವುದೋ, ಪ್ರಾಬಲ್ಯ ಯಾವುದೋ, ಪರಿಪೂರ್ಣ ಯಾವುದೋ, ಪ್ರಧಾನ ಯಾವುದೋ, ಪರಿಚಿತನಾರೋ ಅಪರಿಚಿತನಾರೋ, ಹೀಗೆ ಯಾವ ಪ್ರಶ್ನೆಗಳಿಗೂ ಪ್ರಕೃತಿ ನೇರ ಉತ್ತರ ಕೊಟ್ಟಿಲ್ಲ. ಅದೇ ಪ್ರಶ್ನೆಯಲ್ಲಿ ಉತ್ತರವಾದ ನಮ್ಮ ಈ ಒಂದು ಕಿರುಚಿತ್ರ.